ಸುಮಾರು 14 ವರ್ಷ ಗತಿಸಿತು. ಟ್ಯಾಕ್ಸಿ ಚಾಲಕರಿಗೆ ಇಲ್ಲೇನಂದ್ರೆ ನಿರಂತರವಾಗಿ ಅವ್ರಿಗೆ ಅಲ್ಲಿ ಇಲ್ಲಿ ಸ್ಟ್ಯಾಂಡ್ ಇರೋದೇ ಪದಾರ್ಥಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಗಿರಿನಾಡು ಟ್ಯಾಕ್ಸಿ ಚಾಲಕರ ಸಂಘ ರಚನೆ ಮಾಡಿ 13/10/2023 ವಿನೂತನ ಪ್ರತಿಭಟನೆ ಮಾಡಿ ಜಿಲ್ಲಾಡಳಿತಕ್ಕೆ ಮನವಿ ಸಲ್ಲಿಸಿದ ನಂತರ 11 ತಿಂಗಳ ನಂತರ ಏನಾದ್ರೆ ಜುಲೈ 22ನೇ ತಾರೀಕು ಜಿಲ್ಲಾ ಅಧಿಕಾರಿಗಳ ನೇತೃತ್ವದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ ಸಭೆ ಕರೆದು ಅದರಲ್ಲಿ ಕ್ರಮ ಸಂಖ್ಯೆ 12ರಲ್ಲಿ ನಮಗೆ ಟ್ಯಾಕ್ಸಿ ನಿಲುಗಡೆಯ ಸ್ಥಳ ಮಂಜೂರಾತಿ ಮಾಡಿರ್ತಕ್ಕಂಥದ್ದು. ಇದು ಒಳ್ಳೆ ಬೆಳವಣಿಗೆ. ಆದರೆ ಏನದಂದ್ರೆ ನಗರಸಭೆಯಿಂದ ನಿನ್ನೆ ನಮ್ಗೆ ತಲುಪಿಸಿರ್ತಕ್ಕಂಥದ್ದು. ಇದು ಬರೀ ಸ್ಥಳ ಕೊಟ್ಟರೆ ಸಾಲದು, ಅವರಿಗೆ ಮೂಲಭೂತ ಸೌಕರ್ಯ ಕೊಡ್ತಕ್ಕಂಥ ಕೆಲಸಕ್ಕೆ ಜಿಲ್ಲಾಡಳಿತ ಸರ್ಕಾರ ಮುಂದಾಗಬೇಕು. ಇಲ್ಲದಿದ್ರೆ ಮುಂದಿನ ನಿರಂತರ ಹೋರಾಟ ಮುಂದುವರಿಸಬೇಕಾಗ್ತಕ್ಕಂಥದ್ದು ರಾಜ್ಯ ಸರ್ಕಾರಕ್ಕೂ ಮತ್ತು ಜಿಲ್ಲಾಡಳಿತಕ್ಕೆ ಎಚ್ಚರಿಕೆ ನೀಡುತ್ತಿದ್ದೇನೆ. ಇವತ್ತು CHC ಸಂಭ್ರಮಾಚರಣೆ ಮಾಡಿದ್ವಿ. ಇದ್ರಾಗ ಏನದ ಇದೇ ಇನ್ನು ಟ್ಯಾಕ್ಸಿ ಚಾಲಕರು ಇಡೀ ಜಿಲ್ಲೆದಾಗಿರ್ತಕ್ಕಂಥ ಎಲ್ಲ ತಾಲೂಕು ಹೋಬಳಿಗಳಲ್ಲಿ ಟ್ಯಾಕ್ಸಿ ಚಾಲಕರ ಸಂಘಗಳನ್ನು ಒಂದು ಕಡೆಗೆ ಸೇರಿಸಿ ಏನಂದ್ರೆ ಈಗ ನಿನ್ನೆ ಏನದಂದ್ರೆ ಇವತ್ತ ಬೆಳಗ್ಗೆ ಏನದ ಸುರಪುರ ಮತ್ತು ಹುಣಸಿಗೆ ತಾಲೂಕು ಘಟಕಗಳನ್ನು ರಚನೆ ಮಾಡಿದ್ವಿ. ಅವರಿಗೆ ಸನ್ಮಾನ ಮಾಡಿ ಶಾಲು ವಹಿಸಿ ಸನ್ಮಾನ ಮಾಡೋಂಥ ವ್ಯವಸ್ಥೆ ಮಾಡಿದ್ವಿ. ಮುಂದಿನ ದಿವಸ ಎಲ್ಲ ತಾಲೂಕುಗಳಲ್ಲಿ ಅಧ್ಯಕ್ಷ ಪದಾಧಿಕಾರಿಗಳನ್ನು ಕರೆಸಿ ಏನದ ಬೃಹತ್ ರ್ಯಾಲಿ ಮಾಡ್ಬೇಕಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಇವನು ಬದಲಾವಣೆ ಆಗ್ಬೇಕು, ಇವ್ರಿಗೂ ಬದಲಾವಣೆ ಆಗ್ಬೇಕು. ರಾಷ್ಟ್ರೀಯ ಸುಮಾರು ವರ್ಷಗಳಿಂದ ಜಿಲ್ಲಾ ಕೇಂದ್ರ ಆಗಿ ಸುಮಾರು 14 ವರ್ಷ ಮುಗಿಸ್ತಾ ಬರೋದು. ಇಲ್ಲಿವರೆಗೆ ಏನಂದ್ರೆ ನಿಜವಾದ ಚಾಲಕರಿಗೆ ಸರ್ಕಾರ ಸೌಲಭ್ಯಗಳನ್ನು ಸಿಗದೆ ವಂಚಿತರಾಗಿ ಇವತ್ತು ದಿವಸ ಯಾರೋ ಗಾಡಿಯಿಂದ ಇಲ್ಲ ಹಳೆ ಗಾಡಿ ಬೆಂಗಳೂರಿನಲ್ಲಿ ಅಲ್ಲಿ ಇರ್ತಕ್ಕಂಥ ಹಳೆ ಗಾಡಿ ಸೆಕೆಂಡ್ ಗಾಡಿಗಳು ತಂದು ಬರೆಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದಕ್ಕೆ ನೇರ ಹೊಣೆಗಾರರ ಅಧಿಕಾರಿ ಮತ್ತು ಜನಪ್ರತಿನಿಧಿಗಳು ನಾವು ಬೇಕಾಗಿರ್ತಕ್ಕಂಥ ಜನಪ್ರತಿನಿಧಿ ಆಳತಕ್ಕಂಥ ಅಧಿಕಾರಿಗಳೆಲ್ಲ ನಿಜವಾದ ಚಾಲಕರು ಯಾರು ಇಲ್ಲ ಅಂತಕ್ಕಂಥ ಪರಿಗಣಿಸಿದೆ. ನಾವು ದಳ್ಳಾಳಿಗಳ ಮುಖಾಂತರ ಮಾಡ್ತಕ್ಕಂಥ ವ್ಯವಸ್ಥೆ ಕಂಡದಲ್ಲಿ ಇವತ್ತು ನಾವು ಜಿಲ್ಲಾ ಕೇಂದ್ರದಲ್ಲಿ ಅಷ್ಟೆಲ್ಲ ಎಲ್ಲ ತಾಲೂಕಿನಲ್ಲಿ ತಾಲೂಕಿನ ಅಧ್ಯಕ್ಷ ಪದಾಧಿಕಾರಿಗಳು ಮತ್ತು ಜಿಲ್ಲಾ ಮಟ್ಟದಾಗ ಎಲ್ಲರೂ ಸೇರಿಕೆ ಸೇರಿದ ಉಗ್ರ ಹೋರಾಟ ಮಾಡ್ತಕ್ಕಂಥ ವ್ಯವಸ್ಥೆ ನಾವು ತನಿಖೆ ಆಗಬೇಕು. ಯಾರ್ಯಾರು ತೊಗೊಂಡಾರಂತ ಕೆಲವು ಸಂಘಟನೆಗಳು ಕೂಡ ಅವ್ರು ಹಿಂಪಾಲಕರ ಹೆಸರಾಗಿ ತೊಗೊಂಡಿದ್ದು ಗಾಡಿ ನಡೆಸ್ತಕ್ಕಂಥದ್ದು ಇದು ಕಾನೂನ್ದಾಗ ಬಾಬಾ ಸಾಹೇಬ ಅಂಬೇಡ್ಕರ್ ಪರದಲ್ಲಿ ಇಲ್ಲೇ ಇಲ್ಲ. ನಿಜವಾದ ಚಾಲಕರು ಯಾರಾದರೂ ಅದ್ರಾಗ ನಾವೇನಾಗಿದೆ ತಾಲೂಕು ಬಾಡಿಯಾಗಿರ್ತಕ್ಕಂಥ ಮೆಂಬರ್ಗಳು ಬೇಕಾದ್ರೆ ಲಿಸ್ಟ್ ಮಾಡ್ತೀವಿ. ಜಿಲ್ಲಾ ಬಾಡಿಯಾಗಿರ್ತಕ್ಕಂಥ ಮೆಂಬರ್ನ ಅರ್ಜಿ ಹಾಕಿದ್ಮ್ಯಾಕ ಇದ್ರಾಗ ಇರ್ತಕ್ಕಂಥವ್ರು ಏನದ ಜಿಲ್ಲಾ ಬಾಡಿಯಾಗಿರ್ತಕ್ಕಂಥ ತಾಲೂಕು ಬಾಡಿಯ ಕೊಟ್ಟರೆ ಅವ್ರಿಗೆ ಪರಿಗಣಿಸ್ಬೇಕು. ಶಾಸಕರಾಗಿರ್ಬೋದು ಅಧಿಕಾರಿ ಆಗಿರ್ಬೋದು. ಅದ್ರಾಗ 10 ಮಂದಿ ಆಗಿಲ್ಲ 5 ಗಾಡಿ ಬಂದು 5 ಗಾಡಿಗೆ ಇವ್ರಾದ್ರಿಗೆ ಸೆಲೆಕ್ಷನ್ ಮಾಡ್ಬೇಕು. ಯಾರ್ಯಾರ ಮನೆ गिरिनाडु कार चालकर के संगठन की तरफ से सरकार ने और यहाँ के जिलाडಳಿತ ने हमको एक टैक्सी स्टैंड रुकने के लिए जगह दिया है। ये बहुत अच्छी खबर है। तो इसी तरह हमको आगे ड्राइवरों को सपोर्ट करें, इसी तरह ड्राइवरों को साथ लेके चले। तो इसी बारे में आज हम के उमेश अण्णा मुद्राण और बसवण्णा इसके नेतृत्व में हमको स्टैंड का एक जगह मिला है रुकने के लिए। बहुत सारे दिनों से हम गाड़ी लेके रोड पे ठहरे रहते थे, आज मिला। बहुत अच्छी खबर मिली हमको, इसीलिए धन्यवाद कहते हैं सभी को। मेरा नाम जमाल कुरैशी। ಗಿರಿನಾಡು ಚಾಲಕರ ವತಿಯಿಂದ ಉಮೇಶ್ ಅಣ್ಣ ಮುದ್ದಾಳ್ ಅವರು ಮತ್ತು ಇಟಗಿ ಬಸಣ್ಣವ್ರ ಕಡೆಯಿಂದ ನೇತೃತ್ವದಲ್ಲಿ ನಿರಂತರವಾಗಿ ಹೋರಾಟ ಮಾಡಿ ಇವತ್ತು ಸ್ಟ್ಯಾಂಡಿನ ಜಾಗಕ್ಕೋಸ್ಕರ ಪಡೆದಂಥ ಅವರಿಗೆ ಭಾಳ ಹೃದಯಪೂರ್ವಕವಾಗಿ ಧನ್ಯವಾದಗಳು ಹೇಳ್ಕೊಂತ, ಆಮೇಲೆ ಜಾಗ ಒಂದು ಸರ್ಕಾರ ಕೊಟ್ಟೋದ್ರಿಂದ ಉಪಯೋಗ ಇಲ್ಲ. ಜಿಲ್ಲಾಡಳಿತ ಆದ್ರೂ ಏನಪ್ಪ ಅಂತಂದರೆ ಮುಂದಿನ ಮೂಲ ಸೌಕರ್ಯಗಳು ಕರೆಂಟಿಂದ ಆಯಿತು, ಆಮೇಲೆ ಶೌಚಾಲಯ ಆಯಿತು, ಆಮೇಲೆ ನಿದ್ರಕ್ಕೆ ನೀರು ಸ್ವಚ್ಛ ಕುಡಿಯುವ ನೀರನ್ನು ಕೊಡಬೇಕಂತೇಳಿ ತಮ್ಮಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇವೆ. ಒಂದು ವೇಳೆ
ನೀವು ಮೂಲ ಸೌಲಭ್ಯ ಮಾಡದಿದ್ದಲ್ಲಿ ಮತ್ತೆ ಇದನ್ನು ನಿರಂತರವಾಗಿ ಹೋರಾಟ ಮಾಡುತ್ತೇವೆ ಅಂತೇಳಿ ಈ ಸಂಘದ ವತಿಯಿಂದ ನಾನು ಸತ್ಯನಾರಾಯಣ ಯಾದಗಿರಿ ಅವರು ಹೇಳಿಕೊಳ್ಳಲು ಅಪೇಕ್ಷಿಸುತ್ತೇನೆ. ನಿಮ್ಮ ಹೆಸರು? ಸತ್ಯನಾರಾಯಣ ಯಾದಗಿರಿ. ಟ್ಯಾಕ್ಸಿ ಕಾರು ಚಾಲಕರ ಸ್ಟ್ಯಾಂಡಿಗಾಗಿ ಉಮೇಶ್ ಮುಟ್ನಾಳ್ ಅವರು ನಿರಂತರವಾಗಿ ಇದು ಮಾಡಿ ನಮಗೆ ಸ್ಟ್ಯಾಂಡನ್ನು ಕೊಡಿಸಿದ್ದಕ್ಕೆ ಭಾಳ ನಮಗೆ ತುಂಬ ಧನ್ಯವಾದ. ಸರ್ಕಾರದವರು ಮಾಡಿ ಕೊಟ್ಟರ ಪರವೇ ಇಲ್ಲ, ಅದಕ್ಕೆ ನಮಗೆ ಒಂದು ಮೂಲ ಸೌಕರ್ಯಗಳನ್ನು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ಕೇಳಿಕೊಳ್ತೇವೆ. ಹೊನ್ನಪ್ಪ ಅಕ್ಕಿ ಯಾದಗಿರಿ.